ಶಿವಮೊಗ್ಗದ ಉಷಾ ನರ್ಸಿಂಗ್ ಹೋಮ್ ಬಳಿ ಅಂದರೆ ಅಕ್ಕಮಹಾದೇವಿ ವೃತ್ತದ ಬಳಿ ಆಂಬುಲೆನ್ಸ್ ಒಂದು ಕಾರಿಗೆ ಡಿಕ್ಕಿ ಹೊಡೆದಿದೆ. ನೋಡಲಿಕ್ಕೆ ಈ ದೃಶ್ಯ ಬಹಳ ಭೀಕರ ಅಪಘಾತ ಸಂಭವಿಸಿದೆ. ಅಲ್ಲಿ ವೇಗವಾಗಿ ಬರ್ತಾ ಇದ್ದಂಥ ಆಂಬುಲೆನ್ಸ್ ಇನ್ನೊಂದು ದಿಕ್ಕಿನಿಂದ ಬರ್ತಾ ಇದ್ದಂಥ ಕಾರಿಗೆ ಡಿಕ್ಕಿ ಹೊಡೆದಿದೆ. ತಕ್ಷಣ ಕಾರು ಪಲ್ಟಿಯಾಗಿದೆ. ಈ ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಸೊರಬದಿಂದ ಬರ್ತಾ ಇದ್ದಂಥ ಈ ಖಾಸಗಿ ಆಂಬುಲೆನ್ಸ್ ಏನಾಗಿದೆ, ಇಲ್ಲಿ ಕಾಶಿಪುರದಿಂದ ಹನಸವಾಡಿಗೆ ತೆರಳುತ್ತಾ ಇದ್ದಂಥ ಕಾರಿಗೆ ಡಿಕ್ಕಿ ಹೊಡೆದಿದೆ. ಕಾರು 3 ಬಾರಿ ಪಲ್ಟಿಯಾಗಿದೆ. ಕಾರಿನ ಹಿಂಭಾಗದ ಗಾಜು ಸಂಪೂರ್ಣ ಪುಡಿಯಾಗಿದೆ, ಮುಂಭಾಗ ಜಖಮ್ ಆಗಿದೆ. ಈ ಘಟನೆಯಲ್ಲಿ ಆಂಬುಲೆನ್ಸ್ ಚಾಲಕ ಸಾವಂತ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾರಲ್ಲಿದ್ದಂಥ ಸುರೇಶ್, ದೀಪಾ, ಕಿಶನ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶಿವಮೊಗ್ಗದ ಪೂರ್ವ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಿಗ್ನಲ್ಲು ಬಿಟ್ಟಿದೆ. 100 ಫೀಟ್ ರೋಡ್ನಲ್ಲಿ ಬರ್ತಾ ಇದ್ದಂಥ ವಾಹನಗಳು ಅಲ್ಲಿ ಸಾಗ್ತಾ ಇದ್ದಾವೆ. ಇನ್ನೊಂದು ದಿಕ್ಕಿನಿಂದ ಫ್ಲೈಓವರ್ನಿಂದ ಇಳಿದು ಬಂದಂಥ ಒಂದು ಆಂಬುಲೆನ್ಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಕೂಡಲೇ ಆ ಕಾರು ಪಲ್ಟಿಯಾಗಿದೆ. ಕಾರ್ನಲ್ಲಿ ಇದ್ದಂಥ ಒಬ್ಬ ಮಹಿಳೆ ಹೊರಗೆ ಬಂದಿದ್ದಾರೆ. ತಕ್ಷಣ ಅವರು ಕಾರಿನ ಬಾಗಿಲನ್ನು ತೆರೆತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲರೂ ಸಹ ನೆರವಿಗೆ ಆ ಜಾಗಕ್ಕೆ ಧಾವಿಸಿದ್ದಾರೆ. ಈ ಘಟನೆಯಲ್ಲಿ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಪ್ರಾಣಾಪಾಯ ಯಾವುದು ಸಂಭವಿಸಿಲ್ಲ. ನೋಡಲಿಕ್ಕೆ ಬಹಳ ಭೀಕರ ಅಪಘಾತದ ರೀತಿಯಲ್ಲಿ ಕಾಣ್ತಾ ಇದೆ. ಆಂಬುಲೆನ್ಸ್ಗಳು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾರಾದರೂ ಪೊಲೀಸ್ ಸಿಬ್ಬಂದಿ ಇದ್ದು ಇನ್ನೊಂದು ದಿಕ್ಕಿನಿಂದ ಬರ್ತಾ ಇದ್ದಂಥ ವಾಹನಗಳನ್ನು ತಡೆಯುವ ಪ್ರಯತ್ನವನ್ನಾದರೂ ಮಾಡಬೇಕು. ಯಾಕಂದರೆ ಆ ದಿಕ್ಕಿನಲ್ಲಿ ಆಂಬುಲೆನ್ಸ್ ಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಆಂಬುಲೆನ್ಸ್ಗಳು ಸಹ ಸಿಗ್ನಲ್ ಇದ್ರೂ ಸಹ ವೇಗವಾಗಿ ಬರ್ತಾರೆ. ಯಾಕಂದರೆ ಒಂದು ಪ್ರಾಣವನ್ನು ಉಳಿಸ್ಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಅವ್ರ ಮೇಲಿರುತ್ತೆ. ಹಾಗಾಗಿ ಈ ಘಟನೆಯಲ್ಲಿ ಆಂಬುಲೆನ್ಸ್ ವೇಗವಾಗಿ ಬಂದಿದ್ದು ತಪ್ಪು ಅಂತ ಹೇಳೋಕ್ಕಾಗುತ್ತಾ, ಅಥವಾ ಎದರಿಂದ ಬಂದಂಥ ವ್ಯಕ್ತಿ ಕಾರ್ನಲ್ಲಿ ಏನು ಬಂದರೂ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗುತ್ತೆ? ಯಾಕಂದರೆ ಕಾರ್ನಲ್ಲಿ ಬಂದಂಥ ವ್ಯಕ್ತಿಗೆ ಆಂಬುಲೆನ್ಸ್ ಬರ್ತಾ ಇರೋದು ಅವ್ರ ಗಮನಕ್ಕೆ ಬಂದಿಲ್ಲ. ಯಾಕಂದರೆ ಅವರಿಗೆ ಸಿಗ್ನಲಲ್ಲಿ ಬಿಟ್ಟಿದ್ದಾರೆ, ಸಿಗ್ನಲ್ ರಿಲೀಸ್ ಆಗಿದೆ. ಹಾಗಾಗಿ ಅವ್ರ ಪಾಡಿಗೆ ಅವರು ಬರ್ತಾ ಇದ್ದಾರೆ. ಅದೆಲ್ಲ ಅಲರ್ಟ್ ಮಾಡಬೇಕಿತ್ತು. ಭೌತಿಕವಾಗಿ ಒಬ್ಬ ಪೊಲೀಸ್ ಸಿಬ್ಬಂದಿನಾದರೂ ಇರಬೇಕಾಗಿತ್ತು, ಅಥವಾ ಧ್ವನಿವರ್ಧಕ ಮೂಲಕವಾದರೂ ಅಲರ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ, ಟ್ರಾಫಿಕ್ ಸಿಬ್ಬಂದಿ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಇದೇ ಜಾಗದಲ್ಲಿ ಆಂಬುಲೆನ್ಸ್ ಅಪಘಾತ ನಡೀತಾ ಇರೋದು 2ನೇ ಬಾರಿ. ಸುಮಾರು 1 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಒಂದು ಟ್ರ್ಯಾಕ್ಟರ್ಗೆ ಆಂಬುಲೆನ್ಸ್ ಡಿಕ್ಕಿಯಾಗಿತ್ತು. ಒಬ್ಬ ಗರ್ಭಿಣಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಂಥ ಒಂದು ಆಂಬುಲೆನ್ಸ್ ಟ್ರ್ಯಾಕ್ಟರ್ಗೆ ಡಿಕ್ಕಿಯಾಗಿತ್ತು. ಆಗಲೂ ಸಹ ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲ. ಈಗಲೂ ಸಹ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಈ ರಸ್ತೆಯಲ್ಲಿ ಈ ಸರ್ಕಲ್ ಮಾತ್ರ ಅಲ್ಲ, ಎಲ್ಲ ಸರ್ಕಲ್ಗಳಲ್ಲೂ ಸಹ ಆಂಬುಲೆನ್ಸ್ ವೇಗವಾಗಿಯೇ ಸಾಕ್ತವೆ. ಅಂಥ ತುರ್ತು ಇರುತ್ತೆ, ವೇಗವಾಗಿ ಹೋಗಲೇಬೇಕು. ಅವರು ಆಸ್ಪತ್ರೆಗೆ ಎಷ್ಟು ಬೇಗ ಅವರು ಆಂಬುಲೆನ್ಸ್ ಹೋಗುತ್ತೋ ಅಷ್ಟು ಬೇಗ ಅವರಿಗೆ ಆ ಚಿಕಿತ್ಸೆ ಕೊಡಲಿಕ್ಕಾಗತ್ತೆ. ಆ ಚಿಕಿತ್ಸೆಯಿಂದ ಒಂದು ಜೀವ ಉಳಿಯುತ್ತೆ. ಆದರೆ ಆಂಬುಲೆನ್ಸ್ ಬರ್ತಾ ಇದೆ, ದಾರಿ ಬಿಟ್ಕೊಡ್ಬೇಕು ಅಂಥೇಳಿ ಎದರಿಂದ ಇದ್ದಂಥ ವಾಹನಗಳಿಗೆ ಗೊತ್ತಾಗ್ಬೋದು ಆಂಬುಲೆನ್ಸ್ ಬರ್ತಾ ಇದೆ ಅಂತ. ಆದರೆ ಪಕ್ಕದಿಂದ ಆ ರಸ್ತೆಗೆ ಎಂಟ್ರ್ ಆಗ್ತಿದ್ದಂಥ ವಾಹನಗಳಿಗೆ ಗೊತ್ತಾಗೋದಿಲ್ಲ, ಆಂಬುಲೆನ್ಸ್ ಬರ್ತಾ ಇರೋದು ಗೊತ್ತಾಗೋದಿಲ್ಲ. ಅದು ಅಂಥ ಸಂದರ್ಭದಲ್ಲಿ ಅವರು ಸಹಜವಾಗಿ ಅಲ್ಲಿ ಸಿಗ್ನಲನ್ನು ಬಿಟ್ಟಂಥ ಸಂದರ್ಭದಲ್ಲಿ ಅವರು ಬರ್ತಾರೆ. ನೋಡಿ, ಇಂಥ ಘಟನೆಗಳು ಸಂಭವಿಸುತ್ತೆ. ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಪೊಲೀಸ್ ಇಲಾಖೆ ಮತ್ತು ಸಂಚಾರಿ ವಿಭಾಗ, ಸಂಚಾರಿ ಪೊಲೀಸರು ಏನಾದರೂ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ.